ಹಾಯ್ ಫೋಕ್ಸ್, ಇವತ್ತು ನಾನು ಹೇಳ್ಕೊಡೋಕೆ ಹೋಗ್ತಿರೋ ಪ್ರಾಬ್ಲಮ್ ಆರನೇದು. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಆರನೇ ಪ್ರಾಬ್ಲಮ್ಮು, ರೈಟ್ ಎ ಫಂಕ್ಷನ್ ಅಂತ. ಸೊ ನಿಮಗೆ ಫಂಕ್ಷನ್ ಬಗ್ಗೆ ಗೊತ್ತಿದ್ರೆ ಇದು ಈಸಿ ಆಗುತ್ತೆ ಕಲ್ತ್ಕೊಳ್ಳೋಕ್ಕೆ. ಎನ್ ಎಕ್ಸ್ಟ್ರಾ ಡೇ ಪ್ರಾಬ್ಲಮ್ಗೆ ಹೋಗೋಣ. ಎನ್ ಎಕ್ಸ್ಟ್ರಾ ಡೇ ಈಸ್ ಆಡೆಡ್ ಟು ದ ಕ್ಯಾಲೆಂಡರ್ ಆಲ್ಮೋಸ್ಟ್ ಎವ್ರಿ 4 years ಆಸ್ February 29. ನಮಗೆಲ್ರಿಗೂ ಗೊತ್ತಿರೋ ಹಾಗೆ 4 ವರ್ಷಕ್ಕೊಂದು ಸಲ ಲೀಪ್ ಡೇ ಅಂತ ಫೆಬ್ರವರಿಯಲ್ಲಿ 29 ಡೇ ಬರುತ್ತೆ. ಯಾಕೆಂದರೆ ವರ್ಷ 365.25 ಡೇಸ್ ಇರೋದ್ರಿಂದ, ಅಂದರೆ 6 hours ಎಕ್ಸ್ಟ್ರಾ ಬೇಕಾಗುತ್ತೆ ಭೂಮಿ ಸೂರ್ಯನ ಸುತ್ತ ಒಂದು ರೌಂಡ್ ತಿರುಗೋದಕ್ಕೆ. ಅದಕ್ಕೆ ಎಲ್ಲ ಸೇರಿ 4th year ಟೈಮಲ್ಲಿ ಒಂದು ದಿನ ಎಕ್ಸ್ಟ್ರಾ ಆಚರಿಸ್ತೀವಿ. ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಎ ಲೀಪ್ ಇಯರ್ ಕಂಟೈನ್ಸ್ ಎ ಲೀಪ್ ಡೇ ಅದೇ. ನೆಕ್ಸ್ಟ್, ಇನ್ ದ ಗ್ರಿಗೋರಿಯನ್ ಕ್ಯಾಲೆಂಡರ್, ಅಂದರೆ ನಾವೀಗ ಫಾಲೋ ಮಾಡ್ತಿರೋದು ಬೇರೆ ಕ್ಯಾಲೆಂಡರ್. ಮೊದಲು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಯೂಸ್ ಮಾಡ್ತಿದ್ದು. ಅದರಲ್ಲಿ 3 ಕಂಡೀಷನ್ಸ್ ಆರ್ ಯೂಸ್ ಟು ಐಡೆಂಟಿಫೈ ಲೀಪ್ ಇಯರ್. ಲೀಪ್ ಇಯರ್ ಫೈಂಡ್ ಔಟ್ ಮಾಡೋಕ್ಕೆ 3 ಕಂಡೀಷನ್ಸ್ ಕೊಟ್ಟಿದ್ದಾರೆ. ದ ಇಯರ್ ಕ್ಯಾನ್ ಬಿ ಈವನ್ಲಿ ಡಿವೈಡೆಡ್ ಬೈ 4 ಈಸ್ ಎ ಲೀಪ್ ಇಯರ್. ಅಂದರೆ ಒಂದು ಇಯರು 4 ಕಂಪ್ಲೀಟಾಗಿ ಡಿವೈಡ್ ಆಗಬೇಕು ಅಂದರೆ ಮಾಡ್ಯುಲರ್ ಫಂಕ್ಷನ್ ಹಾಕಿ ಯೂಸ್ ಮಾಡ್ಬೇಕು. ನಿಮಗೆ ಕ್ವಶನ್ ಓದ್ತಿರ್ಬೇಕಾದ್ರೆ ಗೊತ್ತಾಗಬೇಕು. ಸೊ 4 ಕಂಪ್ಲೀಟಾಗಿ ಡಿವೈಡ್ ಆಗಬೇಕು, ಹಾಗಾದರೆ ಅದು ಲೀಪ್ ಇಯರ್. ನೆಕ್ಸ್ಟ್, ದ ಇಯರ್ ಕ್ಯಾನ್ ಬಿ ಈವನ್ಲಿ ಡಿವೈಡೆಡ್ ಬೈ 100, ಅಂದರೆ 100 ಈವನ್ಲಿ ಡಿವೈಡ್ ಆದರೆ ಆ ಇಯರು not a leap year. Then the year is also evenly divisible by 4, then it is leap year. ಅಂದರೆ the year ಅಂದರೆ 400 ಡಿವೈಡ್ ಆಗಬೇಕು ಅಂದರೆ ಲೀಪ್ ಇಯರ್ ಅಂತ. ದಿಸ್ ಮೀನ್ಸ್ ದಟ್ ಇನ್ ದ ಗ್ರಿಗೋರಿಯನ್ ಕ್ಯಾಲೆಂಡರ್ the years 2000, 2004 are leap years, while 1800, 1900, 2100 so are not ಲೀಪ್ ಇಯರ್. ಅಂದರೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಕಂಡೀಷನ್ಸ್ನ ಒಬೆ ಮಾಡುತ್ತೆ, ಯಾವ್ಯಾವ ಒಬೆ ಮಾಡಲ್ಲ ಅಂತ. ನೆಕ್ಸ್ಟ್ ಟಾಸ್ಕ್ ನೋಡೋಣ. ಗಿವನ್ ಎ ಇಯರ್, ಡಿಟರ್ಮೈನ್ ವೆದರ್ ಇಟ್ ಈಸ್ ಎ ಲೀಪ್ ಇಯರ್. ಇಫ್ ಇಟ್ ಈಸ್ ಎ ಲೀಪ್ ಇಯರ್, ರಿಟರ್ನ್ ದ ಬೂಲಿಯನ್ ಟ್ರೂ, ಅದರ್ವೈಸ್ ರಿಟರ್ನ್ ಫಾಲ್ಸ್. ಅಂದರೆ ನಾವು ಟ್ರೂ ಆರ್ ಫಾಲ್ಸ್ ಅಂತ ಪ್ರಿಂಟ್ ಮಾಡಬೇಕು. ಅವರು ಒಂದು ಇಯರ್ ಕೊಟ್ಟಿರ್ತಾರೆ. ನೋಟ್ ದಟ್ ದ ಕೋಡ್ ಸ್ಟಬ್ ಪ್ರೊವೈಡೆಡ್ ರೀಡ್ಸ್ from standard input and passes argument to the isLeap function. It is only necessary to complete isLeap function. So input format read year. ಅದೇ ಇದು ಇಲ್ಲಿ ಇಯರ್ ಜಾಗದಲ್ಲಿ ಅಂದರೆ ಟೆಸ್ಟ್ ಕೇಸಸ್ ಇರ್ತಾವಲ್ಲ, ಅಲ್ಲಿ ಸ್ವಲ್ಪ ಇಯರ್ಸ್ನ ಕೊಟ್ಟಿರ್ತಾರೆ. ಸೊ ಒಬೆ ಮಾಡಿ ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಇದ್ರೆ ವರ್ಕ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಇಲ್ಲಿ ಸ್ಯಾಂಪಲ್ ಇನ್ಪುಟ್ನ ಕೊಟ್ಟಿದ್ದಾರೆ 1990. ಇದು ಫಾಲ್ಸ್ ಆಗಿದೆ, ಯಾಕೆಂದರೆ ಇಟ್ ಈಸ್ ನಾಟ್ ಮಲ್ಟಿಪಲ್ ಆಫ್ 4, ಎನ್ಸ್ ಇಟ್ಸ್ ನಾಟ್ ಎ ಲೀಪ್ ಇಯರ್. ಅಂದರೆ 4 ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ, ಹಂಗಾಗಿ ಇದು ಲೀಪ್ ಇಯರ್ ಅಲ್ಲ. ಸೊ ಇಲ್ಲಿ ಪಾರ್ಷಿಯಲ್ ಕೋಡ್ನ ಕೊಟ್ಟಿದ್ದಾರೆ. ಇಯರ್ ಇಂಟ್ ಆಫ್ ಇನ್ಪುಟ್ಟು ಪ್ರಿಂಟ್ ಈಸ್ ಲೀಪ್ ಆಫ್ ಇಯರು. ಸೊ ಲೀಪ್ ಈಸ್ ಈಕ್ವಲ್ ಟು ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಇವಾಗ ಯಾವುದು ಒಬೆ ಮಾಡುತ್ತೆ, ಯಾವುದು ಲೀಪ್ ಇಯರು, ಅದನ್ನು ಮಾತ್ರ ತಗೋಬೇಕು. ಏಕೆಂದರೆ ಲೀಪ್ ಈಸ್ ಈಕ್ವಲ್ ಟು ಫಾಲ್ಸ್ ಅಂತ ಅವರೇ ಕೊಟ್ಟಿರೋದ್ರಿಂದ ನಾವು ಯಾವುದು ಲೀಪ್ ಇಯರ್ಗೆ ರೂಲ್ಸ್ ಒಬೆ ಮಾಡೋ ಥರ ಈ ರೂಲ್ಸ್ನ ಕನ್ವರ್ಟ್ ಮಾಡಬೇಕು. ಇದು ಆಲ್ರೆಡಿ ಇವೆರಡು ಕಂಡೀಷನ್ನು ಒಬೆ ಆಗೋ ಥರ ಇದ್ದಾವೆ, ಬಟ್ ಇದರಲ್ಲಿ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಇದೆ. ಸೊ ನಾವಿಲ್ಲಿ ಕಂಡೀಷನ್ಸ್ನ ಒಬೆ ಮಾಡಿದರೆ ಲೀಪ್ ಇಯರು, ಇಲ್ಲ ಅಂದರೆ ಫಾಲ್ಸ್ ಅಂತ ಪ್ರೋಗ್ರಾಮ್ನ ಲೈನ್ನ ಟೈಪ್ ಮಾಡಬೇಕು. ಸೊ ಫಸ್ಟ್ ಕಂಡೀಷನ್ ನೋಡೋಣ. ದ ಇಯರ್ ಕ್ಯಾನ್ ಬಿ ಈವನ್ಲಿ ಡಿವೈಡೆಡ್ ಬೈ 4 ಈಸ್ ಲೀಪ್ ಇಯರ್. ಓಕೆ, ಅಂದರೆ ಇಯರ್
year is divided by 4/0. ಮತ್ತೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, the year can be evenly divided by 100. It is not a leap year. ಸೊ ನಾವು ಇದನ್ನ ಕನ್ವರ್ಟ್ ಮಾಡಬೇಕು. ಇಲ್ಲಿ ಅಂಡ್ ಲಾಜಿಕಲ್ ಆಪರೇಟರ್ನ ಹಾಕ್ತಾ ಇದ್ದೀನಿ. ಅಂಡ್ year is not equal to, sorry, year divided by 100 is not equal to 0. ಯಾಕೆ ನಾಟ್ ಈಕ್ವಲ್ ಟು ಆಗುತ್ತೆ ಅಂತಂದ್ರೆ, ಸೊ ಇವರು ನಾಟ್ ಎ ಲೀಪ್ ಇಯರ್ಗೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ನಾವು ಲೀಪ್ ಇಯರ್ ಯಾವ್ದು ಒಬೆ ಮಾಡುತ್ತೆ ಅಷ್ಟು ಮಾತ್ರ ಟೈಪ್ ಮಾಡ್ತಾ ಇದೀವಿ. ಸೊ ಯಾವ್ಯಾವ ಒಬೆ ಮಾಡಲ್ಲ, ಇಲ್ಲಿ ಆಲ್ರೆಡಿ ಲೀಪ್ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಅವರೇ ಪಾರ್ಷಿಯಲ್ ಕೋಡಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಯಾವ್ಯಾವ ಒಬೆ ಮಾಡುತ್ತೆ ಅನ್ನೋದಕ್ಕೆ ಮಾತ್ರ ಪ್ರೋಗ್ರಾಮ್ ಲೈನ್ನ ಬರಿಬೇಕು. ಸೊ ಆಗ್ಲೇ ನಾನು ಹೇಳ್ಬೇಕಾದ್ರೆ ಮತ್ತೆ ಅನ್ಲೆಸ್ ಅಂತ ಇದೆ. ಸೊ ದ ಇಯರ್ ಕ್ಯಾನ್ ಬಿ ಈವನ್ಲಿ ಡಿವೈಡೆಡ್ ಬೈ, ಈ ಕಂಡೀಷನ್ ಅಪ್ರೂವ್ ಆಗಬೇಕು ಅಂದ್ರೆ ಒಬೆ ಆಗಬೇಕು. ಎಲ್ಲಿ ತನಕ ಈ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಕೂಡ ಒಬೆ ಆಗೋ ತನಕ. ಇಲ್ಲ ಅಂದ್ರೆ ಈ ಕಂಡೀಷನ್ ಒಬೆ ಆಗಬೇಕು. ಇವೆರಡೂ ಒಬೆ ಆಗಬೇಕು. ಇಲ್ಲ ಮೂರನೇ ಫಸ್ಟ್ ಕಂಡೀಷನ್ ಒಬೆ ಆಗಬೇಕು, ಇಲ್ಲ ಥರ್ಡ್ ಕಂಡೀಷನ್ ಒಬೆ ಆಗಬೇಕು. ಅಂದ್ರೆ ಇವೆರಡನ್ನೂ ಒಂದು ಸ್ಟೇಟ್ಮೆಂಟ್, ಫಸ್ಟ್ ಸೆಕೆಂಡ್ ಒಂದು ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ, ಥರ್ಡ್ ಒನ್ನ ಸೆಕೆಂಡ್ ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ ಫಸ್ಟ್ ಸ್ಟೇಟ್ಮೆಂಟ್ ಪ್ರೂವ್ ಆಗಬೇಕು, ಇಲ್ಲ ಸೆಕೆಂಡ್ ಸ್ಟೇಟ್ಮೆಂಟ್ ಪ್ರೂವ್ ಆಗಬೇಕು. ಸೊ that's why I use R. Year is divisible by 400. Equal to is equal to 0. ಸೊ ಇದನ್ನ ಸೆಂಡ್ ಮಾಡುತ್ತೆ. ರಿಟರ್ನ್ ಟೈಪ್ ಮಾಡಿಲ್ಲ ನಾನು. ರಿಟರ್ನ್ ಅಂದ್ರೆ ರಿಸಲ್ಟ್ನ ಇದು ಸೆಂಡ್ ಮಾಡುತ್ತೆ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಇಸ್ ಲೀಪ್ ಆಫ್ ಇಯರ್ಗೆ ಬಂದಿರೋ ರಿಸಲ್ಟ್ನ ಇದು ಸೆಂಡ್ ಮಾಡುತ್ತೆ. ಸೊ ಇದರ ಅರ್ಥ ಏನಂದ್ರೆ, ಇದು ಈ ಕಂಡೀಷನ್ನು ಮತ್ತೆ ಈ ಅಂಡ್ ಇದೆಯಲ್ಲ, ಅಂಡ್ ಅಂದ್ರೆ ಏನು, ಇವೆರಡೂ ಪ್ರೂವ್ ಆಗಬೇಕು. ಇಲ್ಲ ಇದು ಈ ಎರಡು ಕಂಡೀಷನ್ ಪ್ರೂವ್ ಆಗಬೇಕು, ಇಲ್ಲ ಈ ಕಂಡೀಷನ್ ಪ್ರೂವ್ ಆಗಬೇಕು. ಹಂಗಾದ್ರೆ ಮಾತ್ರ ಅದನ್ನ ಲೀಪ್ ಇಯರ್ ಅಂತ ನಾವು ಹೇಳ್ಬೋದು. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.